ನೋಡಿ, ಪ್ರತಿ ಬಾರಿಯೂ ಕೂಡ SLC ಮತ್ತು PUC ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ಅನೇಕರು ಹೇಳ್ತಾರೆ, ಈ ಝೀರೋ ಫಲಿತಾಂಶ ಬರುವಂಥದ್ದನ್ನು ಯಾಕೆ ಶಾಲೆಗಳ ಮೇಲೆ ಕ್ರಮ ತಗೊಳ್ಳೋದಿಲ್ಲ ಅಂತೇಳಿ. ಫೈನಲಿ ಈಗ ಈ ಸರ್ಕಾರ ಈ ಝೀರೋ ಫಲಿತಾಂಶವನ್ನು ಕೊಡುವಂತಹ ಶಾಲೆಗಳು ಯಾವಿದ್ದಾವೆ ಆ ಶಾಲೆಗಳ ವಿಚಾರದಲ್ಲಿ ಹೆಚ್ಚಿನ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ದಾರೆ. ಶೇಕಡ 60ಕ್ಕಿಂತ ಹೆಚ್ಚು ರಿಸಲ್ಟ್ ಬರದ ಶಾಲೆಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಝೀರೋ ಫಲಿತಾಂಶ ಇರುವಂಥದ್ದು ಇದ್ದಾವೆ. ಸರ್ಕಾರಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆ ನೋಟಿಸನ್ನು ಕೊಟ್ಟಿದೆ. ಅನುದಾನಿತ ಶಾಲೆಗಳ ಶಿಕ್ಷಕರ ವೇತನಕ್ಕೆ ಕತ್ತರಿ ಹಾಕೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ಕಡಿಮೆ ಫಲಿತಾಂಶದ ಶಾಲೆಗಳ ಮೇಲೆ ಶಿಕ್ಷಣ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದೆ. ಈ ಝೀರೋ ಫಲಿತಾಂಶ ಬರುತ್ತೆ ಅಲ್ವಾ, ನೀವು ಶೇಕಡ 60ಕ್ಕಿಂತಲೂ ಹೆಚ್ಚು ರಿಸಲ್ಟ್ ಬರದೇ ಇರುವಂಥ ಶಾಲೆಗಳ ವಿಚಾರ ಹೇಳ್ತಾ ಇದ್ದೀರಾ. 0 ಫಲಿತಾಂಶ ಬರೋದಿದ್ದಾವಲ್ಲ, ಆ ಶಾಲೆಗಳನ್ನು ಯಾಕೆ ಇಡಬೇಕು ಅಂತ, ಯಾಕಿಡಬೇಕು? ಪರ್ಫಾರ್ಮೆನ್ಸೇ ಇಲ್ಲ ಅಂತಂದರೆ ಬರೀ ದುಡ್ಡಿಗೋಸ್ಕರ ಶಾಲೆಗಳು ನಡಿಬೇಕು. ಅನುದಾನಿತ ಶಾಲೆಗಳು, ಎಷ್ಟೋ ಅನುದಾನಿತ ಶಾಲೆಗಳು ಝೀರೋ ಫಲಿತಾಂಶವನ್ನು ಕೊಟ್ಟಿವೆ, ಶೂನ್ಯ ಫಲಿತಾಂಶವನ್ನು. ಸೊ ಈಗ ಒಂದಾದರೂ ಹೆಜ್ಜೆ ಇಡ್ತಾ ಇದ್ದಾರೆ, ಒಳ್ಳೆಯದು. ಈ ಬಿಸಿ ಮುಟ್ಟಬೇಕು ಶಾಲೆಗಳಿಗೆ ಯಾವ ರೀತಿಯಾಗಿ. ಆಮೇಲೆ ಅದರಲ್ಲೊಂದು ಸಮಸ್ಯೆ ಇದೆ, ಬರ್ತೀನಿ ಅದಕ್ಕೆ. 60ಕ್ಕಿಂತ ಹೆಚ್ಚು ಫಲಿತಾಂಶ ಬಂದಿದ್ದರೆ ಅನುದಾನಿತ ಶಾಲೆಗಳ ಶಿಕ್ಷಕರ ವಾರ್ಷಿಕ ವೇತನಕ್ಕೆ ಕತ್ತರಿ ಅಂತಿದ್ದಾರೆ. ಬರದಿದ್ದರೆ ಅದು 60ಕ್ಕಿಂತ ಕಡಿಮೆ, ನಿರಂತರವಾಗಿ 3 ವರ್ಷ ಶೇಕಡ 60ಕ್ಕಿಂತ ಕಡಿಮೆ ಫಲಿತಾಂಶ ಬಂದಿದ್ದರೆ ಶಿಕ್ಷಕರ ವೇತನಾನುದಾನ ತಡೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ, ವೆರಿ ಗುಡ್. ಮುಂದೆ ಹೋಗಿ. ಶಾಲೆಗಳಲ್ಲಿ ಸತತ 5 ವರ್ಷಗಳಲ್ಲಿ ಶೇಕಡ 50ಕ್ಕಿಂತಲೂ ಫಲಿತಾಂಶ ಬಾರದಿದ್ದರೆ ಅನುದಾನಕ್ಕೆ ತಡೆ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಬಿಸಿ ಮುಟ್ಟಬೇಕು ಶಾಲೆಗಳಿಗೆ. BOಗಳು ಮಾನಿಟರ್ ಮಾಡಿ ಶಿಕ್ಷಣ ಆಯುಕ್ತರಿಗೆ ವರದಿಯನ್ನು ನೀಡಬೇಕು ಅಂತಿದ್ದಾರೆ. ಮಾಡಿ. ಸೊ BOಗಳು ಮಾನಿಟರ್ ಮಾಡಬೇಕು ಅಂತೇಳಿ. ಆ BOಗಳು ಎಲ್ಲಿರ್ತಾರೋ, ಅವ್ರು ಏನು ಮಾಡ್ತಾ ಇರ್ತಾರೋ. ಕೆಲವು BOಗಳು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಕೆಲವರು ಮಾತ್ರ ಅಯ್ಯಯ್ಯ ಏನು ಬೇಕೋ ಏನು ಬೇಡ ಹಂಗೆ ಇರ್ತಾರೆ ಅವರು. ನಾನು ಹೇಳೋದು, ಕೆಲವು ಶಾಲೆಗಳು ಏನು ಮಾಡುತ್ತೆ ಅಂತಂದರೆ, ಆ ಶಾಲೆಗಳು ಬರುವಂಥ ಫಲಿತಾಂಶ ಯಾರದ್ದು 80% ಮೇಲಿರ್ತಾರೆ ಅಂಥವ್ರನ್ನ ಸೇರಿಸ್ಕೊಳ್ತಾರೆ, A++ ಇರುವಂಥವ್ರನ್ನ. ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ರಾವ್ ದಳವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ಶ್ರೀನಿವಾಸ್, ಇದೊಂದು ಗುಡ್ ಇನಿಷಿಯೇಟಿವ್. ನಾವು ತುಂಬ ಸಲ ಈ ವಿಚಾರದಲ್ಲಿ ನಾವೇ ಚರ್ಚೆ ಮಾಡಿದ್ವಿ. ಯಾಕಿಂತಹ 0 ಫಲಿತಾಂಶ ಬರುವಂತಹ, ಶೂನ್ಯ ಫಲಿತಾಂಶ ಕೊಡುವಂಥ ಶಾಲೆಗಳ ವಿಚಾರದಲ್ಲಿ, ಅಥವಾ PUC ಫಲಿತಾಂಶ ಬಂದಾಗ ಶೂನ್ಯ ಫಲಿತಾಂಶ ಬರುವಂಥ ಕಾಲೇಜುಗಳ ವಿಚಾರದಲ್ಲಿ ಯಾಕೆ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಇವರು, ಯಾಕಂಗೆ ಬಿಡ್ತಾರೆ ಇವ್ರನ್ನ ಅನ್ನುವಂಥದ್ದಿತ್ತು. ಫೈನಲಿ ಒಂದು ಹೆಜ್ಜೆ ಅಂತೂ ಇಟ್ಟಿದೆಯಾ ಅಂತ ಈಗ ಸರ್ಕಾರ? ಅರುಣ್, ಹೌದು. ಯಾಕೆಂದ್ರೆ ಇತ್ತೀಚೆಗೆ CM ಸಿದ್ದರಾಮಯ್ಯನವರು ಶಾಲಾ ಪ್ರಾರಂಭೋತ್ಸವ ಸಮಾರಂಭದಲ್ಲಿ ಶಿಕ್ಷಣ ಇಲಾಖೆಗೆ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ರು. ಮುಂದಿನ ವರ್ಷದ ಫಲಿತಾಂಶ 75% ದಾಟಲೇಬೇಕು ಅನ್ನುವಂಥದ್ದು. ಜೊತೆಗೆ ಈ ವರ್ಷ 24-25ನೇ ಸಾಲಿನಲ್ಲಿ ಫಲಿತಾಂಶ ಬಂದಿತ್ತು, ಅಲ್ಲೂ ಕೂಡ ತೀರಾ ಕಡಿಮೆ ಫಲಿತಾಂಶ ಬಂದಿದ್ದು ಕೂಡ CM ಅವರ ಒಂದು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಸಂದೇಶವನ್ನ CM ಅವರು ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ರು. ಹೀಗಾಗಿ ಇವಾಗ ಶಿಕ್ಷಣ ಇಲಾಖೆ ಅನುದಾನಿತ ಶಾಲೆಗಳು ಮತ್ತೆ ಸರ್ಕಾರಿ ಶಾಲೆಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಈಗ ನೋಟಿಸ್ ಅನ್ನು ಜಾರಿ ಮಾಡಿದೆ. ಯಾಕೆ ನಿಮ್ಮ ಶಾಲೆಗಳಲ್ಲಿ ಫಲಿತಾಂಶ ಕಡಿಮೆ ಬಂದಿದೆ, ಉತ್ತಮ ಫಲಿತಾಂಶ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಂಡಿದ್ರು, ನೀವು ಆ ಕಾರ್ಯವನ್ನು ನಿರ್ವಹಿಸುವುದರಲ್ಲಿ ವಿಫಲರಾಗಿದ್ದೀರಾ, ಇದಕ್ಕೆ ಉತ್ತರ ಕೊಡಿ ಅನ್ನುವಂಥ ನೋಟಿಸ್ ಅನ್ನ ಸರ್ಕಾರಿ ಶಾಲಾ ಮುಖ್ಯಸ್ಥರಿಗೆ ಕೊಟ್ಟಿದ್ದಾರೆ. ಇನ್ನು ಅನುದಾನಿತ ಶಾಲೆಗಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ ಅನ್ನುವಂಥದ್ದು. ಈಗಾಗಲೇ 2024-25ನೇ ಸಾಲಿನಲ್ಲಿ 60%ಗಿಂತ ಕಡಿಮೆ ಫಲಿತಾಂಶ ಬಂದಿರುವಂತಹ ಶಾಲೆಗಳ ಮೇಲೆ ನೇರವಾಗಿ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಆದೇಶ ಮಾಡಿದೆ. 60% ಕಡಿಮೆ ಫಲಿತಾಂಶ ಬಂದಿರುವಂತಹ ಶಾಲಾ ಶಿಕ್ಷಕರ, ವಿಷಯವಾರು ಶಾಲಾ ಶಿಕ್ಷಕರ ವಾರ್ಷಿಕ ಬಡ್ತಿಯನ್ನು ತಡೆ ಹಿಡಿಯುವಂಥದ್ದು, 3 ವರ್ಷ ಸತತವಾಗಿ ಅವರ ಫಲಿತಾಂಶ ಕಡಿಮೆ ಬಂದಿದ್ರೆ ವಾರ್ಷಿಕ ವೇತನಾನುದಾನವನ್ನು ತಡೆ ಹಿಡಿಯುವಂತಹ ಪ್ರಕ್ರಿಯೆಯನ್ನು ಶಿಕ್ಷಣ ಇಲಾಖೆ ಮಾಡ್ತಿದೆ. ಮುಂದುವರೆದು ಶಾಲೆಗಳಂದ್ರೆ ಕೋಟ್ಯಾಂತರ ರೂಪಾಯಿ ಖಾಸಗಿ ಅನುದಾನಿತ ಶಾಲೆಗಳಿಗೆ ನಮ್ಮ ಸರ್ಕಾರ ಹಣವನ್ನು ಕೊಡುತ್ತೆ. ಒಂದು ವೇಳೆ ಫಲಿತಾಂಶ ಕಡಿಮೆ ಬಂದಿದ್ರೆ, ಸತತ 5 ವರ್ಷಗಳು ಅನುದಾನಿತ ಶಾಲೆಯಲ್ಲಿ ಫಲಿತಾಂಶ ಕಡಿಮೆ ಬಂದಿದ್ರೆ ಆ ಒಂದು ಶಾಲೆಗೆ ವೇತನವನ್ನು ತಡೆ ಹಿಡಿಯುವಂತಹ ಪ್ರಮುಖವಾದಂತಹ ನಿರ್ಧಾರವನ್ನು ಸರ್ಕಾರ ಶಿಕ್ಷಣ ಇಲಾಖೆ ಮಾಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕ್ರಮದಿಂದ ಅನುದಾನಿತ ಶಾಲೆಗಳು ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಫಲಿತಾಂಶ ಹೆಚ್ಚಳ ಮಾಡಲೇಬೇಕು ಅನ್ನುವಂಥ ಸಂದೇಶವನ್ನ ಈ ಒಂದು ಕ್ರಮ ತೆಗೆದುಕೊಳ್ಳುವ ಮೂಲಕ ಶಿಕ್ಷಣ ಇಲಾಖೆ ಕೊಟ್ಟಿದೆ ಅಂತ ಹೇಳ್ಬೋದು. ಅರುಣ್, ಓಕೆ, ಧನ್ಯವಾದಗಳು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.